ಪರಿಸರ ಪ್ರೇಮಿಗಳಿಗೆ ನಮಸ್ಕಾರ. ಆಗಸ್ಟ್ ಸೆಪ್ಟೆಂಬರ್ ತಿಂಗಳು ಬಂತಂದರೆ ಸಾಕು, ಹಬ್ಬಗಳು ಸಾಲು ಸಾಲಾಗಿ ಬರ್ತಿರ್ತವೆ. ಹಬ್ಬದ ಜೊತೆಗೆ ವ್ಯಾಪಾರ ಕೂಡ ತುಂಬ ಜೋರಾಗಿ ನಡೀತಾ ಇರುತ್ತೆ. ಹಬ್ಬದ ನಂತರ ಈ ಮಾರ್ಕೆಟ್ನಲ್ಲಿ ನೀವು ನೋಡ್ಬೋದು, ಕಸ ರಾಶಿ ರಾಶಿಯಾಗಿ ಬಿದ್ದಿರುತ್ತೆ. ಹಬ್ಬದ ಸಂದರ್ಭದಲ್ಲಿ ಈ ರೀತಿ ಸಂಗ್ರಹವಾದ ಹಸಿ ಕಸವನ್ನು ನಮ್ಮ ಹಸಿರು ತಂಡ ತಾವು ನೆಟ್ಟಿರುವ ಗಿಡಗಳಿಗೆ ಮಲ್ಚಿಂಗ್, ಭೂಮಿಗೆ ಹೊದಿಕೆ ಥರ ನಾವು ಉಪಯುಕ್ತ ರೀತಿಯಲ್ಲಿ ಬಳಸ್ಕೊತಿದ್ದೀವಿ. ಚಿಕ್ಕಬಳ್ಳಾಪುರ ನಗರಸಭೆ ಘನತ್ಯಾಜ್ಯ ಘಟಕದಲ್ಲಿ ಮಿಯಾವಾಕಿ ಪದ್ಧತಿಯಲ್ಲಿ ನೆಟ್ಟಿರುವ ಗಿಡಗಳಿಗೆ ಹಬ್ಬದ ಟೈಮಲ್ಲಿ ಸಂಗ್ರಹವಾಗಿರುವ ಹಸಿ ಕಸವನ್ನು ಬಳಸ್ಕೊಂಡು ಗಿಡಗಳಿಗೆ ಮಲ್ಚಿಂಗ್ ಮಾಡಿದ್ದೀವಿ. ಈ ರೀತಿ ಹಸಿ ಕಸದಿಂದ ಮಲ್ಚಿಂಗ್ ಮಾಡೋದ್ರಿಂದ ಭೂಮಿಯಲ್ಲಿ ತೇವಾಂಶ ಹಾಗೇ ಇರುತ್ತೆ. ಸ್ವಲ್ಪ ದಿನದ ನಂತರ ಗೊಬ್ಬರವಾಗಿ ಮಾರ್ಪಾಟಾಗಿ ಗಿಡ ಬೆಳೆಯೋದಕ್ಕೆ ಅನುಕೂಲವಾಗುತ್ತೆ. ರೈತರು ಮಲ್ಚಿಂಗ್ಗೋಸ್ಕರ ಪ್ಲಾಸ್ಟಿಕ್ ಪೇಪರ್ ಉಪಯೋಗ ಮಾಡದೆ ಇದೇ ರೀತಿ ಹಸಿ ಕಸ ಉಪಯೋಗಿಸ್ಕೊಳ್ಳೋದ್ರಿಂದ ನೀರನ್ನು ಮಿತವಾಗಿ